ಸಂಘ ತಾಲೂಕಾ ಘಟಕ ಚಿಕ್ಕೋಡಿಯ 2026ರಿಂದ 2031ರವರೆಗಿನ ಒಂದು 5 ವರ್ಷದ ಒಂದು ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಕಣದಲ್ಲಿ ನಾವು ಇವತ್ತು ಸರ್ವಧರ್ಮ ಸಮನ್ವಯ ಸ್ವಾಭಿಮಾನ ಪೆನಲ್ ಅನ್ನುವಂಥ ಒಂದು ಹೆಸರಿನಲ್ಲಿ ಇವತ್ತು ನಾವು ಸ್ಪರ್ಧೆಗೆ ಇಳಿದಿದ್ದೀವಿ. ನಿಜವಾಗಿಯೂ ಶಿಕ್ಷಕರ ಸಂಘಟನೆ ಯಾಕೆ ಬೇಕು ಅಂದಾಗ ಒಬ್ಬ ಸಾಮಾನ್ಯ ಶಿಕ್ಷಕನಿಗೆ ಶಕ್ತಿಯಾಗಿ ನಿಲ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಂಘಟನೆ ಬೇಕಾಗ್ತದೆ. ಸಂಘಟನೆ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ಒಂದು ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬ ಶಿಕ್ಷಕರಿಗೂ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು. ಅವರ ಸಮಸ್ಯೆಗಳಿಗೆ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ವಿನ ಹಾರು ತುರಾಯಿಗಳಿಗೆ ವೇದಿಕೆಗೆ ಮಾತ್ರ ಸೀಮಿತವಾಗಿರಬಾರ್ದು. ಅಂಥದನ್ನು ಎಲ್ಲೋ ಒಂದು ಕಡೆ ನಿಲ್ಲಿಸಬೇಕಾಗಿದೆ. ನಮ್ಮ ಶಿಕ್ಷಕರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥವ್ರು ಪ್ರತಿಯೊಂದು ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಒಂದು ಸಂಘಟನೆಯ ಶಕ್ತಿಯನ್ನು ಬೆಳೆಸಬೇಕನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಒಂದು ಪೆನಲನ್ನು ರೆಡಿ ಮಾಡಿದ್ದೀವಿ. ಆ ಪೆನಲ್ನಲ್ಲಿ ನಾವು ನಿಜವಾಗಿಯೂ ಯಾಕಪ್ಪ ಈ ಸರ್ವಧರ್ಮ ಈ ಸಮನ್ವಯ ಏನೋ ಹೆಸರು ಇಟ್ಕೊಂಡಿದ್ದಾರೆ ಅನ್ಬೋದು, ಆದರೆ ನಾವು ಯಾವುದೇ ಜಾತಿ ಧರ್ಮ ಇದನ್ನೆಲ್ಲ ಮೀರಿ ಬೆಳಬೇಕಂಥದ್ದು. ಯಾಕಂದರೆ ಕುವೆಂಪು ಹೇಳಿದ್ದಾರೆ ವಿಶ್ವ ಮಾನವನಾಗು ಅಂತೇಳಿ. ಹಾಗೆ ನಾವು ವಿಶ್ವ ಮಾನವನಾಗುವಂಥ ಒಂದು ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಟ್ಟಿನೊಳಗೆ ಇಲ್ಲಿ ಎಲ್ಲನೂ ಸಹಿತ SC ಶಿಕ್ಷಕರಿದ್ದಾರೆ, ಲಿಂಗಾಯತ ಶಿಕ್ಷಕರಿದ್ದಾರೆ, ದೆನ್ ಜೈನ ಶಿಕ್ಷಕರಿದ್ದಾರೆ, ಮರಾಠ ಶಿಕ್ಷಕರಿದ್ದಾರೆ, ದೆನ್ ಕುರುಬ ಸಮುದಾಯದವರಿದ್ದಾರೆ, ದೆನ್ ಮುಸ್ಲಿಮರು ಒಂದು ಕಡೆನೇ ಎಲ್ಲರೂ ಸೇರ್ಕೊಂಡಿದ್ದಾರೆ. ಸೊ ಎಲ್ಲರನ್ನೂ ಒಳಗೊಂಡಂತೆ ಒಂದು ಪೆನಲನ್ನು ಕಟ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಜೊತೆಗೆ ನಮ್ಮ ಉದ್ದೇಶ ಒಂದೇ, ಯಾವುದೇ ಶಿಕ್ಷಕರು ಯಾವುದೇ ಸಮಸ್ಯೆಗಳು ಶಿಕ್ಷಕರಿಗೆ ಬಂದಾಗ ಶಿಕ್ಷಕರಿಗೆ ಪ್ರತಿಯೊಂದು ಸೇವೆಯು ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು, ಸೇವಾ ಸೌಲಭ್ಯಗಳು ಅವರ ಒಂದು ಸಕಾಲದಲ್ಲಿ ಸಿಗಬೇಕು ಅನ್ನುವಂಥ ಒಂದು ಪ್ರಯತ್ನ ಸಂಘಟನೆ ಮಾಡಬೇಕು. ಜೊತೆಗೆ ಶಿಕ್ಷಕರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಸಹಿತ ನಾವು ಒಂದು ಮಾರ್ಗದರ್ಶಕರಾಗಿ ನಿಲ್ಲಬೇಕನ್ನುವಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಕೇವಲ ನಮ್ಮ ಸಂಘಟನೆ ಅಂದ ಕ್ಷಣ ಅದು ಕೇವಲ ಒಂದು ಹೋರಾಟಕ್ಕೆ ಮಾತ್ರ, ಕೇವಲ ನಾವು ಆಫೀಸರ್ ಜೊತೆ ಫೈಟ್ ಮಾಡಿ ನಮಗೆ ಬೇಕಾದಂಥ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಮಾತ್ರ ಅಲ್ಲ, ಆದರೆ ಒಂದು ಶೈಕ್ಷಣಿಕವಾಗಿ ಸಹಿತ ಚಿಂತನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ನಮ್ಮ ಸಂಘಟನೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನು ಮಾಡಿ ಒಂದು ಪೆನಲನ್ನು ಕಟ್ಕೊಂಡಿದ್ದೀವಿ. ನಮ್ಮದು ಒಂದೇ, ನಮ್ಮ ಪೆನಲ್ ಗೆಲ್ತಕ್ಕದೆ ಅನ್ನುವಂಥ ಭರವಸೆ ನಮಗೆ 100% ಇದೆ. ಯಾಕಿದೆ ಅಂದರೆ ನಾವು ಇಷ್ಟು ವರ್ಷ ಏನು ಕೆಲಸ ಮಾಡಿದ್ದೀವಿ, ಶಿಕ್ಷಕರ ಪರವಾಗಿ ನಿಂತು ಕೆಲಸ ಮಾಡಿದ್ದೀವಿ, ಶಿಕ್ಷಕರ ಬೆನ್ನೆಲುಬಾಗಿ ನಿಂತಿದ್ದೀವಿ. ಯಾರು ಅಳಲಿನಲ್ಲಿದ್ದಾರೋ, ಯಾರು ಸಮಸ್ಯೆಗಳಿದ್ದಾರೋ ಆ ಶಿಕ್ಷಕರ ಬೆನ್ನಿಂದ ಹೋಗಿ ನಿಲ್ತಕ್ಕಂಥ ಕೆಲಸವನ್ನು 5 ವರ್ಷಗಳ ಒಳಗೆ ಮಾಡಿದ್ದೇವೆ ವಿನ ಯಾವುದೇ ಕುರ್ಚಿಗಾಗಲಿ, ಯಾವುದೇ ವೇದಿಕೆಗಾಗಲಿ, ಯಾವುದೇ ಹಾರಾಗಲಿ, ಯಾವುದೇ ನಮಗೆ ಒಂದು ದೊಡ್ಡಸ್ತಿಕೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತಿಗೂ ಸಹಿತ ಮಾಡಿಲ್ಲ, ಮುಂದೆಯೇ ಮಾಡೋದಿಲ್ಲ ಅನ್ನುವಂಥ ಒಂದು ನಾವು ಒಂದು ವಿಚಾರವನ್ನು ಮಾಡ್ಕೊಂಡಿದ್ದೀವಿ. ಯಾವತ್ತೂ ಸಹಿತ ನಮ್ಮ ಶಿಕ್ಷಕರು ನಮ್ಮ ಕೈ ಬಿಡುವುದಿಲ್ಲ, ನಮ್ಮ ಜೊತೆಗಿರ್ತಾರೆ ಅನ್ನುವಂಥ ಭರವಸೆ ಇದೆ. ನಮ್ಮ ಶಿಕ್ಷಕರ ಈ ಒಂದು ಪೆನಲ್ನ ಉದ್ದೇಶನೇ ಇಷ್ಟೇ. ನಾವು ನೋಡಿ ಇಷ್ಟು ವರ್ಷ ಕೋವಿಡ್ನಲ್ಲಿ ಕೆಲಸ ಮಾಡಿದ್ರು ಸಹಿತ ಕೋವಿಡ್ನಲ್ಲಿ ವರ್ಕ್ ಮಾಡಿದ್ವಿ. ಕೋವಿಡ್ನಾಗ ವರ್ಕ್ ಮಾಡಿದಾಗ ಸುಮಾರು 450 ಜನರಿಗೆ ನಾವು 20 ELಗಳಂತೆ ಹಾಕ್ಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ELಗಳನ್ನ ಯಾವ ತಾಲೂಕಿನಲ್ಲಿ 400 ಜನರಿಗೆ EL ಕೊಟ್ಟಂಥ ಉದಾಹರಣೆ ನಮ್ಮಲ್ಲಿದೆ. ಅವ್ರು ಎಲ್ಲಿ ಕೆಲಸ ಮಾಡಿದ್ದಾರೆ ನೋಡ್ರೆ, ಮನ್ಯಾಗ ಇದರಲ್ಲಿ ಯಾವುದು ಡ್ರೆಸ್ಸಿಂಗ್ ಆ್ಯಪ್ದಾಗ ಮಾಡಿದ್ರು ಸಹಿತ ಕೆಲಸವನ್ನು ಮಾಡಿದ್ದೀವಿ. ಶಿಕ್ಷಕರಿಗೆ ಪ್ರತಿ ತಿಂಗಳು ವೇತನ ಹಾಕಬೇಕಾದ್ರೆ ನಾವು DPನೋ ಟ್ರೆಜರಿನೋ ಅಲ್ಲಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಜೊತೆಗೆ ಯಾವತ್ತೂ ಸಹಿತ ಶೈಕ್ಷಣಿಕವಾಗಿ ಚಿಂತನೆಯೊಂದಿಗೆ ನಾವು ನಮ್ಮ ತಂಡ ಕೆಲಸ ಮಾಡ್ತಾ ಬಂದಿದೆ. ಇವತ್ತಲ್ಲ, ಯಾವತ್ತೂ ಸಹಿತ ಶಿಕ್ಷಕರ ಬೆನ್ನೆಲುಬಾಗಿ ನಾವು ನಿಲ್ತೀವಿ, ಶಿಕ್ಷಕರ ಶಕ್ತಿಯಾಗಿ ನಿಲ್ತೀವಿ. ಆ ಒಂದು ಉದ್ದೇಶದಿಂದ ನಾವು ಕಟ್ಟಿದ್ದೀವಿ. ಸೊ ಎಲ್ಲ ಶಿಕ್ಷಕರ ಒಂದು ಬಾಂಧವರಲ್ಲಿ, ಚಿಕ್ಕೋಡಿ ತಾಲೂಕಿನ ಶಿಕ್ಷಕ ಬಾಂಧವರಲ್ಲಿ ವಿನಂತಿಸ್ಕೊಳ್ತೀನಿ, ಯಾವುದೇ ಆಮಿಷಗಳಿಗೆ ಒಳಗಾಗದೆ ಏನೋ ದೊಡ್ಡಸ್ತೆಯಿಂದ ಅಲಿದಾಡ್ತಕ್ಕಂಥವ್ರು ಆ ಒಂದು ಹೈಕಮಾಂಡ್ ಸಿಸ್ಟಮನ್ನು ಇಟ್ಕೊಂಡು ಏನು ತಿರುಗಾಡಕತ್ತಾರ ಅಂಥವ್ರನ್ನ ತಿರಸ್ಕರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರು ಸ್ವಾಭಿಮಾನದಿಂದ, ಹೆಸರು ನಾವು ಅದಕ್ಕೆ ಇಟ್ಟಿದ್ದು, ಸ್ವಾಭಿಮಾನದಿಂದ ಬದುಕ್ತಕ್ಕಂಥವ್ರನ್ನ, ಒಬ್ಬೊಬ್ಬ ಸ್ವಾಭಿಮಾನಿ ಶಿಕ್ಷಕರನ್ನು ತಯಾರು ಮಾಡ್ತಕ್ಕಂಥವ್ರನ್ನ, ಶಿಕ್ಷಕರ ಬೆನ್ನೆಲುಬಾಗಿ ನಿಲ್ತಕ್ಕಂಥವ್ರ, ಶಿಕ್ಷಕರಿಗೆ ಶಕ್ತಿಯಾಗಿ ನಿಲ್ತಕ್ಕಂಥ ಒಂದು ನಮ್ಮೇನು ಪೆನಲ್ ಇದೆ, ಈ ಪೆನಲಿನ 14ಕ್ಕೆ 9 ಜನ ಪುರುಷರಿಗೆ ಮತ್ತು 5 ಜನ ಮಹಿಳೆಯರಿಗೆ ಎಲ್ಲದಕ್ಕೂ ಸಹಿತ ಮತ ನೀಡಿ ಪ್ರಚಂಡ ಬಹುಮತದಿಂದ ತಾವು ಆಯ್ಕೆ ಮಾಡಿ ಕೊಡಬೇಕನ್ನುವಂಥ ವಿನಂತಿಯನ್ನು ನಮ್ಮೆಲ್ಲ ಬಾಂಧವರ ಪರವಾಗಿ ಮಾಡ್ಕೊಳ್ತೀನಿ. ಮತ್ತು ಈ ತಂಡಕ್ಕೆ ಯಾವತ್ತೂ ಸಹಿತ ಶಕ್ತಿಯಾಗಿ ನಿಲ್ತಕ್ಕಂಥವ್ರು, ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಕ್ಕಂಥ YS ಬುಡ್ಗೋಳ್ ಸರ್ ಅವರು, ಬೆಳಗಾವಿ ಸರ್ ಅವರು, ನದಾಬ್ ಸರ್ ಅವರು, ನದಾಬ್ ಸರ್ ಅವರು, ಅದರ ಜೊತೆಗೆ ಯಡೂರ್ಕರ್ ಅವರು, RK ಮುನ್ನೋಳಿ ಅವರು, ಜೊತೆಗೆ ಇನ್ನೂ ಭಾಳಷ್ಟು ಜನ ನಮ್ಮ ಸಲೀಂ ಮುಜಾರ್ ಅವರು, ಇನ್ನೂ SB ಖೋತ್ ಅವರು, ಇನ್ನೂ ಭಾಳಷ್ಟು ಜನ ನಮಗೆ ಶಕ್ತಿಯಾಗಿ ನಿಂತಿದ್ದಾರೆ. ಆ ಶಕ್ತಿಯನ್ನು ಸದುಪಯೋಗ ಪಡಿಸ್ಕೊಳ್ತೀವಿ, ಅವರ ಮಾರ್ಗದರ್ಶನದೊಳಗೆ ನಡೀತೀವಿ. ನಮಗೆ ಪ್ರಚಂಡ ಬಹುಮತದೊಂದಿಗೆ ತಾವು ಆರಿಸ್ಕೊಡ್ಬೇಕನ್ನುವಂಥ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತು ಒಬ್ಬ ಅನುಭವಿಯಾಗಿರ್ತಕ್ಕಂಥ ಬುಡ್ಗಳವರು ಈ ತಾಲೂಕಿನ ಒಂದು ಏನು ಹಿಂದಿನ ಒಂದು ವ್ಯವಸ್ಥೆಯನ್ನು ಬೆಳೆಸಿ ಹಾಳು ಮಾಡಿರ್ತಕ್ಕಂಥ ಒಂದು ಕೆಲವೇ ಕೆಲವು ಜನರಿಂದ
ಬೇಸತ್ತು ಇವತ್ತು ಆ ಸಂಘಟನೆಯನ್ನೇ ತೊರೆದು ಮನೆಯೊಳಗೆ ಕೊಡ್ತಿದ್ದಾರೆ. ಅಂಥವ್ರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಶಿಕ್ಷಕರು ತಾವು ಮಾಡಬೇಕಾಗಿದೆ. ಅದಕ್ಕಾಗಿ ಈ ಪೆನಲ್ಗೆ ತಾವು ಪ್ರಚಂಡ ಬಹುಮತದಿಂದ ಮತವನ್ನು ಹಾಕಿ ಆಯ್ಕೆ ಮಾಡಬೇಕನ್ನುವಂಥ ಒಂದು ವಿನಂತಿಯನ್ನು ನಾನು ನಮ್ಮೆಲ್ಲ ಪೆನಲ್ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.